ಮಳೆರಾಯ ರಾಜ್ಯದ ಮೇಲೆ ಮುನಿಸಿಕೊಂಡಂತೆ ಕಾಣಿಸ್ತಾ ಇದೆ. ಕರಾವಳಿ ಭಾಗಕ್ಕೆ ಕರುಣೆ ತೋರಿರುವಂತಹ ಮಳೆರಾಯ ಇನ್ನೂ ಕೂಡ ರಾಜ್ಯದ ಹಲವೆಡೆ ಈಗಾಗಲೇ ಬರೋದಕ್ಕೆ ಮನಸ್ಸು ಮಾಡಿಲ್ಲ. ಅದರಲ್ಲೂ ಕೂಡ ಬೆಂಗಳೂರಿಗಂತೂ ಮಳೆ ಮಾಯವಾಗಿದ್ರೆ ಆಗಸ್ಟ್ನಲ್ಲೂ ಇದೇ ಪರಿಸ್ಥಿತಿ ಮುಂದುವರಿಯುವ ಲಕ್ಷಣಗಳು ಕಂಡುಬಂದಿದೆ. ರಾಜ್ಯದಲ್ಲಿ 37% ವಾಡಿಕೆ ಮಳೆ ಕೊರತೆ. ಕರಾವಳಿಗೆ 5 ದಿನ ಭಾರಿ ಮಳೆ, ಉಳಿದ ಜಿಲ್ಲೆಯಲ್ಲಿ ಕಣ್ಮರೆ. ಆಗಸ್ಟ್ನಲ್ಲೂ ಮುಂದುವರಿಯಲಿದೆ ಎಲ್ ನೀನೋ ಎಫೆಕ್ಟ್. ಹೌದು, ರಾಜ್ಯದಲ್ಲಿ ಮಳೆ ಕೊರತೆ ಭಾರಿ ಕಾಡ್ತಾ ಇದೆ. ಜುಲೈನಲ್ಲೂ ಮಳೆ ಕೈಕೊಟ್ಟಿದೆ. ಆಗಸ್ಟ್ನಲ್ಲೂ ಮಳೆ ಸಾಧ್ಯತೆ ಕಡಿಮೆಯಾಗಿದೆ. ಅದರಲ್ಲೂ ರಾಜ್ಯದಲ್ಲಿ ಕೆಲ ಜಿಲ್ಲೆಗಳಿಗೆ ಮಾತ್ರ ಮಳೆರಾಯ ಕರುಣೆ ತೋರಿಸ್ತಾ ಇದ್ದಾನೆ. ಕೆಲ ಜಿಲ್ಲೆಗಳಿಗೆ ಮಳೆರಾಯ ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದು, ಆಗಸ್ಟ್ನಲ್ಲೂ ಹಲವು ಜಿಲ್ಲೆಗಳಿಗೂ ಮಳೆ ಕೊರತೆ ಕಾಡುವ ಆತಂಕ ಇದೆ. ಹೌದು, ರಾಜ್ಯದಲ್ಲಿ ಜುಲೈ ತಿಂಗಳಲ್ಲಿ ವಾಡಿಕೆಗಿಂತ 37% ಮಳೆ ಕೊರತೆಯಾಗಿದೆ. ಮಳೆ ಕೊರತೆಯಿಂದ ರಾಜ್ಯದ ಅನೇಕ ಜಿಲ್ಲೆಗಳು ಬರಡಾಗಿವೆ. ಎಲ್ ನೀನೋ ಎಫೆಕ್ಟ್ ಮತ್ತಷ್ಟು ಹೆಚ್ಚಳವಾಗಿದೆ. ಹೌದು, ಮುಂದಿನ 5 ದಿನಗಳ ಕಾಲ ಮಳೆರಾಯ ಕರಾವಳಿ ಜಿಲ್ಲೆಗಳ ಕಡೆ ಒಲವು ತೋರಿದ್ದಾನೆ. ಆದರೆ ಉಳಿದ ಜಿಲ್ಲೆಗಳಿಗೆ ಮಳೆ ಬರುವ ಸೂಚನೆಯೂ ಇಲ್ಲದೆ ಇರೋದು ಆತಂಕಕ್ಕೆ ದೂಕಿದೆ. ಇದರ ಜೊತೆಗೆ ಆಗಸ್ಟ್ ಮೊದಲ ವಾರದಲ್ಲೂ ನಿರೀಕ್ಷೆಯಷ್ಟು ಮಳೆಯಾಗುವುದು ಅಸಾಧ್ಯ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಮಳೆ ಕೊರತೆಯ ಭೀತಿ ಹೆಚ್ಚಾಗ್ತಾ ಇದೆ. ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಜುಲೈ 23ರಂದು ಆರೆಂಜ್ ಅಲರ್ಟ್ ಅನ್ನು, ಜುಲೈ 24ರಂದು ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ. ಜುಲೈ 25, 26, 27ರಂದು ಹಗುರದಿಂದ ಸಾಧಾರಣವಾಗಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಆದರೆ ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಅಂದರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಒಟ್ಟಿನಲ್ಲಿ ರಾಜ್ಯದಲ್ಲಿ ಮಳೆ ಕೊರತೆ ಮುಂದುವರಿಯಲಿದ್ದು, ಒಂದೊಂದು ಜಿಲ್ಲೆಗಳಿಗೂ ವರ್ಣದೇವ ಎಂಟ್ರಿ ನೀಡಲು ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದು ರೈತರು ಕಂಗಾಲಾಗಿದ್ದಾರೆ. ಚರಣ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.